ಮೇರೀಸ್ ಮನೆ ಗಾರ್ಡನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್. ಇಂದಿನ ವಿಚಾರ ತಮಗೆಲ್ಲ ತಿಳಿದ ಹಾಗೆ ಮೈಕ್ರೋ ಗ್ರೀನ್ಸನ್ನು ಹೈಡ್ರೋಪಾನಿಕ್ ಮೆಥಡ್ನಲ್ಲಿ ಯಾವ ರೀತಿ ಮನೆಯಲ್ಲೇ ತುಂಬ ಈಸಿಯಾಗಿ ಸುಲಭವಾಗಿ ಬೆಳೆಕೊಳ್ಳುವಂತಹ, ಅದನ್ನು ಬಳಸಿಕೊಳ್ಳುವಂತಹ ಮತ್ತು ಅದರಿಂದ ನಮಗೆ ದೊರೆಯುವಂತಹ ನಮ್ಮ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಯಾವ್ಯಾವ ಲಾಭಗಳಾಗುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ತಿಳ್ಕೊಳ್ತಾ ಹೋಗೋಣ. ನಾನು ಮಧ್ಯದಲ್ಲಿ ಎಲ್ಲದಕ್ಕೂ ಕೂಡ ಪ್ರತಿಯೊಂದು ವಿಚಾರಕ್ಕೂ ಕೂಡ ಓದ್ಕೊಳ್ಳೋದಕ್ಕೆ ಅಂತೇಳಿ ಸಬ್ ಟೈಟಲನ್ನು ಕೊಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾಯಿದ್ದೀನಿ. ಅದನ್ನು ಓದ್ಕೊಳ್ಳಿ, ಜೊತೆಗೆ ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡು ಉಪಯುಕ್ತ ಅನಿಸಿದ್ರೆ ಲಾಸ್ಟ್ನಲ್ಲಿ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಜ್ಞಾನವನ್ನು ಬೇರೆಯವ್ರಿಗೂ ಕೂಡ ಹಂಚಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋನ ತಮ್ಮ ಸ್ನೇಹಿತರು, ಸಂಬಂಧಿಕರು, ಇತರರಿಗೆ ಶೇರ್ ಮಾಡೋ ಮೂಲಕ ಜ್ಞಾನವನ್ನು ಪ್ರಸಾರ ಮಾಡುವಂತೆ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಇಂದಿನ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾವು ಹೈಡ್ರೋಪಾನಿಕ್ ಸಿಸ್ಟಮ್ನಲ್ಲಿ ಯಾವ ರೀತಿ ಮೈಕ್ರೋ ಗ್ರೀನ್ಸನ್ನು ಬೆಳಿಬೋದು ಅನ್ನೋದು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಮೊದಲಿಗೆ ತಾವು ಇಲ್ಲಿ ಕೊತ್ತಂಬರಿ ಬೀಜನ ಕೂಡ ನಾವು ಬಳಸ್ಕೊಂಡಿದ್ದೀವಿ. ಗೋಧಿ, ಹೆಸರುಕಾಳು, ಮೆಂತೆ ಇಷ್ಟು ಮನೆಯಲ್ಲೇ ಇರುವಂಥ ಒಂದು ಮೈಕ್ರೋಗ್ರೀನ್ಸ್ ತಯಾರಿಸುವಂಥ ಬೀಜ, ಅದನ್ನು ಬಳಸ್ಕೊಂಡಿದ್ದೀವಿ. ಇದರ ಜೊತೆಗೆ ನೀವು ಆನ್ಲೈನ್ ಮೂಲಕ ಆರ್ಡರ್ ಮಾಡಿದ್ರೆ ನಿಮಗೆ ಮೈಕ್ರೋಗ್ರೀನ್ಸ್ಗಳು ಸಿಗುತ್ತೆ, ಅಥವಾ ಮನೆಯಲ್ಲೇ ಅಥವಾ ದಿನಸಿ ಅಂಗಡಿಗಳಲ್ಲೂ ಕೂಡ ತಾವು ಒಳ್ಳೆಯ ಕ್ವಾಲಿಟಿಯ ಒಂದು ಬೀಜಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಮೈಕ್ರೋಗ್ರೀನ್ಸ್ ಆಗಿ ಬಳಸ್ಕೋಬೋದು. ಅವನ್ನು ತಂದುಬಿಟ್ಟು ಕ್ಲೀನಾಗಿ ಮೊದಲು ಶುದ್ಧವಾಗಿ ತೊಳ್ಕೊಳ್ಳಿ. ತೊಳೆದುಕೊಂಡ ನಂತರ ಇಲ್ಲಿ ನಾನು ಗ್ಲಾಸ್ನಲ್ಲಿ ಅದನ್ನು ನೆನೆಸಿದ್ದೀನಿ. ಗ್ಲಾಸಿನ ಜಾರ್ ಇದ್ದರೂ ಕೂಡ ನಡೆಯುತ್ತೆ, ಅಥವಾ ಯಾವುದಾದ್ರೂ ಸ್ಟೀಲ್ ಪಾತ್ರೆಗಳಿದ್ರೂ ಕೂಡ ನಡೆಯುತ್ತೆ, ತಾಮ್ರದ ಪಾತ್ರೆ ಇದ್ದರೂ ಕೂಡ ನಡೆಯುತ್ತೆ. ಅವನ್ನ ಬಳಸ್ಕೊಂಡ್ಬಿಟ್ಟು ತಾವು 18 ಗಂಟೆಗಳ ಕಾಲ ಬೀಜಗಳನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಇದರ ಜೊತೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೈಕ್ರೋಗ್ರೀನ್ಸ್ಗೆ ಯಾವ್ಯಾವ ಬೀಜಗಳನ್ನು ತಾವು ಬಳಸ್ಕೋಬೋದು ಅಂತೇಳಿ. ಸೂರ್ಯಕಾಂತಿ, ಮೂಲಂಗಿ, ಗೆಡ್ಡೆಕೋಸು, ಕ್ಯಾರೆಟ್ ಬೀಜಗಳು, ಮತ್ತು ಸೊಪ್ಪು, ಕತ್ತರಿಕೆ ಸೊಪ್ಪು, ಇನ್ನು ಈ ಥರ ಸೊಪ್ಪುಗಳು ನಾವು ಡೈಲಿ ಯೂಸಿಗೆ ಏನು ಬಳಸ್ಕೊಳ್ತೀವಿ ಅವುಗಳನ್ನು ಕೂಡ ತಾವು ಇಲ್ಲಿ ಮೈಕ್ರೋಗ್ರೀನ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ಕೋಬೋದು. ಕಿರಿಸಾಲೆ ಸೊಪ್ಪು, ಬಸಳೆ ಸೊಪ್ಪಿನ ಬೀಜಗಳು ಸಿಕ್ಕಿದ್ರೆ ಪ್ರತಿಯೊಂದರ ಒಂದು ಸಣ್ಣ ಬೀಜಗಳನ್ನು ತಾವು ಮೈಕ್ರೋಗ್ರೀನ್ಸ್ ಆಗಿ ಬಳಸ್ಕೋಬೋದು. ಸಾಸಿವೆ ಬೀಜಗಳನ್ನು ಇಲ್ಲಿ ಮೈಕ್ರೋಗ್ರೀನ್ ಅಂತೇಳಿ ನಾವು ಹೈಡ್ರೋಪಾನಿಕ್ ಸಿಸ್ಟಮ್ನಲ್ಲಿ ಬೆಳೆಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮುಖ್ಯವಾಗಿ ಕೋಕೋಪೀಟ್ ಬೇಕಾಗುತ್ತೆ, ಟ್ರೈಗಳು ಬೇಕಾಗುತ್ತೆ. ಇಲ್ಲಿ ನಾನು ತೋರಿಸಿರೋಂಥ ಟ್ರೈಗಳು ಇದ್ದರೆ ಅದನ್ನು ಜಾಲರಿ ಇರೋವಂಥ ಟ್ರೈಗಳನ್ನು ತಾವು ಕೊಂಡು ತಂದು ಬೇಕಾದರೆ ಮಾಡ್ಬೋದು. ಅದಿಲ್ಲ ಅಂತಂದರೆ ಮನೆಯಲ್ಲೇ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಜಾರ್ಗಳಿದ್ದರೆ, ಡಬ್ಬಗಳಿದ್ದರೆ ಅದಕ್ಕೆ ಸಣ್ಣದಾಗಿ ಹಿಂದೆ ಚಿಕ್ಕದಾಗಿ ಹೋಲ್ಗಳನ್ನು ಮಾಡಿಬೇಕಾದ್ರೆ ತಾವು ಈ ಟ್ರೈ ರೀತಿ ಬಳಸ್ಕೋಬೋದು. 18 ಗಂಟೆಗಳ ಕಾಲ ಬೀಜಗಳು ಚೆನ್ನಾಗಿ ನೆಂದಾದ ನಂತರ ನೀವು ಕಾಟನ್ ಬಟ್ಟೆಗಳನ್ನು ಇಲ್ಲಿ ಬಳಸ್ಕೋಬೇಕಾಗುತ್ತೆ. ಕಾಟನ್ ಬಟ್ಟೆನ ತಾವು ಹೈಡ್ರೋಜನ್ ಪರಾಕ್ಸೈಡ್ 30% ಇರುವಂಥದ್ದನ್ನು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ಬಟ್ಟೆ ಮತ್ತು ಟ್ರೈಯನ್ನು ತೊಳ್ಕೊಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಹೈಡ್ರೋಜನ್ ಪರಾಕ್ಸೈಡ್ ಹಾಕೋದ್ರಿಂದ ಅತಿ ಸೂಕ್ಷ್ಮವಾದಂತಹ ಫಂಗಸ್ಸು, ಬ್ಯಾಕ್ಟೀರಿಯಾಗಳೇನಾದರೂ ಇತ್ತು ಅಂತಂದರೆ ಅವು ಸತ್ತೋಗುತ್ತೆ. ಟ್ರೈ ತುಂಬ ಶುದ್ಧವಾಗಿ ಶುಷ್ಕವಾಗಿರುತ್ತೆ, ಬಟ್ಟೆ ಕೂಡ ಅದೇ ರೀತಿ ಇರುತ್ತೆ. ಸೊ ಈ ಬಟ್ಟೆಗಳಿಗೆ ನೀವು ಯಾವುದಾದ್ರು ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡ್ಕೋಬೋದು, ಅಥವಾ ದಿನಸಿಗಳು ಆನ್ಲೈನ್ ಮೂಲಕ ತರಿಸಿ ಬರುವಂಥ ಬ್ಯಾಗ್ಗಳನ್ನು ಬೇಕಾದರೆ ಬಳಸ್ಕೋಬೋದು. ಮುಖ್ಯವಾಗಿ ಏನು ಅಂತಂದರೆ ಜಾಲರಿ ರೀತಿ ಇರಬೇಕದು. ಈ ಬಟ್ಟೆ ಏನಿದೆ ಜಾಲರಿ ರೀತಿ ಇತ್ತು ಅಂತಂದರೆ ಸ್ವಲ್ಪ ಗಾಳಿ ಆಡೋದಕ್ಕೆ ಚೆನ್ನಾಗಿರುತ್ತೆ. ಬೇರುಗಳು ಕೂಡ ಈಸಿಯಾಗಿ ಅದರ ಮೂಲಕ ಹಾದು
ತಮಗೆ ಬೇಕಾದಂಥ ಪೋಷಕಾಂಶಗಳನ್ನು ನೀರಿಂದ ಎಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಬಟ್ಟೆಗಳನ್ನು ತಾವು ಬಳಸ್ಕೊಂಡ್ರೆ ಅನುಕೂಲ. ಮತ್ತು ಟ್ರೈ ಪೂರ್ತಿ ಫ್ರೀಯಾಗಿ ಕೆಳಗೆ ರಂಧ್ರಗಳಿರಬೇಕು, ಅದನ್ನು ಗಮನಿಸ್ಕೊಂಡು ಆ ರೀತಿ ಟ್ರೈಯನ್ನು ಮಾತ್ರ ಬಳಸ್ಕೊಳ್ಳಿ. ಇಲ್ಲಿ ಇನ್ನು ಕೆಲವರು ಟಿಶ್ಯೂಗಳನ್ನು ಕೂಡ ಬೇಕಾದರೆ ಹಾಕ್ಕೊಳ್ತಾರೆ, ತಾವು ಅದನ್ನು ಕೂಡ ಬಳಸ್ಕೋಬೋದು. ಕಾಟನ್ ಬಟ್ಟೆ ಇಲ್ಲ ಅಂತಂದರೆ ಟಿಶ್ಯೂ ಪೇಪರ್ನ ಕೂಡ ಕೆಳಗೆ ಹಾಸಿಬಿಟ್ಟು ಅದರ ಮೇಲೆ ಕೋಕೋಪೀಟನ್ನು ಬಳಸ್ಕೋಬೋದು. ಇಲ್ಲಿ ಕೋಕೋಪೀಟ್ ಮತ್ತು ಆರ್ಗಾನಿಕ್ ಗೊಬ್ಬರ ಎರಡನ್ನು ಮಿಕ್ಸ್ ಮಾಡಿ ಒಂದು ಭಾಗಕ್ಕೆ ನಾನು ಬಳಸ್ಕೊಳ್ತಾ ಇದ್ದೀನಿ, ಇನ್ನೊಂದು ಭಾಗದಲ್ಲಿ ಮಾಮೂಲಿ ಕೋಕೋಪೀಟನ್ನು ಹಾಕಿ ಬಳಸ್ಕೊಳ್ತಾ ಇದ್ದೀನಿ. ಈ ಟ್ರೈಗೆ ನೋಡಿ, ಕೆಳಗಡೆ ಇರುವಂಥ ಪೂರ್ತಿ ಕಂಪ್ಲೀಟ್ ಕ್ಲೋಸ್ ಆಗಿರುವಂಥ ಟ್ರೈ ಒಂದು, ಮೇಲೆ ಜಾಲರಿ ಇರುವಂಥ ಟ್ರೈ ಒಂದು ಬೇಕಾಗುತ್ತೆ. ಯಾಕೆಂದರೆ ಹೈಡ್ರೋಪಾನಿಕ್ ಸಿಸ್ಟಮ್ ಅಂತಂದರೆ ನೀರಿನಲ್ಲಿ ಈ ಒಂದು ಮೈಕ್ರೋಗ್ರೀನ್ಸನ್ನು ಬೆಳೆಸ್ತಾ ಇದ್ದೀವಿ. ನೀರಿನ ಮೂಲಕ ನೀರನ್ನು ಎಳ್ಕೊಂಡು ಅದು ಬೆಳೆಯುತ್ತೆ. ಅದಕ್ಕೋಸ್ಕರ ಈ ರೀತಿ ತಾವು ಟ್ರೈನಲ್ಲಿ ನೀರನ್ನು ಹಾಕ್ಕೊಂಡು 4 ಮೂಲೆಗಳಿಗೆ ಸಣ್ಣ ಸಣ್ಣ ಫ್ಲಾಟ್ ಇರುವಂಥ ಕಲ್ಲುಗಳನ್ನು ಅಥವಾ ಚಕ್ಕೆಗಳನ್ನು ಬಳಸ್ಕೋಬೋದು. ಆ ಚಕ್ಕೆಯ ಮೇಲ್ಭಾಗದ ತನಕ ನೀರು ಬರೋ ಹಾಗೆ ಹಾಕ್ಕೊಳ್ಳಿ. ಏಕೆ ಅಂತಂದರೆ ನಿಮ್ಮ ಕೋಕೋಪೀಟ್ ಹಾಕಿರುವಂಥ ಬೀಜಗಳನ್ನು ಹಾಕಿರುವಂಥ ಟ್ರೈ ಅದರೊಳಗಿಟ್ಟಾಗ ಆ ನೀರು ಮೇಲ್ಗಡೆ ಟ್ರೈಗೆ ಒಂದು 0.5 ಸೆಂಟಿಮೀಟರ್ ಅಷ್ಟು, ಅಂದರೆ ನಮ್ಮ ಬೆರಳಿನಲ್ಲಿ ಮೊದಲನೇ ಗೆರೆ ಬರುತ್ತಲ್ಲ ಅದಕ್ಕಿಂತ ಕಡಿಮೆ, ಅಂದರೆ ಅದರ ಅರ್ಧ ಭಾಗದಷ್ಟು ನೀರು ಮಾತ್ರ ಟಚ್ ಆಗೋ ರೀತಿ ಆ ಕಲ್ಲಿನ ಮೇಲೆ ಬಂದಿರಬೇಕು ಅಷ್ಟು. ಆ ರೀತಿ ನೀರನ್ನು ಹಾಕ್ಕೊಂಡು ಟ್ರೈನ ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ಈ ಸೆಟಪ್ಸನ್ನು ಫಸ್ಟು ಎಲ್ಲ ರೆಡಿ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ನೀವು ಎಷ್ಟು ಬೀಜಗಳನ್ನು, ಯಾವ್ಯಾವ ರೀತಿ ಬೀಜಗಳನ್ನು ಹಾಕ್ತಾಯಿದ್ದೀರಾ ಅಷ್ಟು ಟ್ರೈಗಳನ್ನು ಮೊದಲು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆಂತಂದರೆ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೊಂಡ ನಂತರ ತಮಗೆ ನೆನೆಸಿರೋವಂಥ ಬೀಜನ ಸೋಸ್ಕೊಂಡು ಅವನ್ನ ಕೋಕೋಪೀಟ್ ಹರಡಿ ಅದರ ಮೇಲೆ ಬೀಜಗಳನ್ನು ಹಾಸೋದಕ್ಕೆ ಚೆನ್ನಾಗಾಗುತ್ತೆ, ಸುಲಭವಾಗುತ್ತೆ. ಸೊ ಹಾಗಾಗಿ ಎಲ್ಲ ಟ್ರೈಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದರ ನಂತರ ತಾವು ನೆನೆಸಿಟ್ಟಂತಹ ಬೀಜಗಳನ್ನು ಈ ರೀತಿ ಸೋಸ್ಕೋಬೇಕಾಗತ್ತೆ. ನೀವು ಜಾಲರಿಲಿ ಏನಾದರೂ ಸೋಸ್ಕೋಬೋದು ಅಥವಾ ಕಾಟನ್ ಬಟ್ಟೆನಲ್ಲಿ ಬೇಕಾದರೂ ಅದನ್ನು ಕ್ಲೀನಾಗಿ ಸೋಸ್ಕೋಬೋದು. ಅದನ್ನು ಸೋಸಿ ನೀರನ್ನು ಬೇರ್ಪಡಿಸಿದ ನಂತರ ಆ ಬೀಜಗಳೆಲ್ಲ ಒಂದು ತಟ್ಟೆನಲ್ಲಿ ಹಾಕಿ ರೆಡಿ ಇಟ್ಕೊಳ್ಳಿ. ಈ ರೀತಿ ರೆಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅದರಲ್ಲಿ ಇರೋವಂಥ ನೀರುಗಳು ಇನ್ನೂ ಸ್ವಲ್ಪ ಕೆಳಗಿತ್ತು ಅಂತಂದರೆ ಅದು ಸೈಡಿಗೆ ಬಂದುಬಿಡುತ್ತೆ. ಈ ರೀತಿ ಕ್ಲೀನಾಗಿ ಹಿಂಡಿ ಸೋಸಿ ರೆಡಿ ಮಾಡಿ ಇಟ್ಕೊಳ್ಳಿ. ತೇವಾಂಶ ಮಾತ್ರ ಇರಬೇಕು, ನೀರಿನ ಕಂಟೆಂಟ್ ಇರುವಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಕೋಕೋಪೀಟ್ ನಾವು ಬಳಸ್ತಾ ಇರೋದ್ರಿಂದ ಆಲ್ರೆಡಿ ಅದನ್ನು ನಾವು ನೀರಿನ ಟ್ರೈ ಮೇಲೆ ಇಟ್ಟಾಗ ಆ ನೀರು ಚೆನ್ನಾಗಿ ಎಳ್ಕೊಂಡು ಆ ಬೀಜಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಒದಗಿಸುತ್ತೆ. ಜೊತೆಗೆ ಕೆಳಗೆ ಎಲ್ಲ ತೇವಾಂಶ ಚೆನ್ನಾಗಿ ಹಾಗೆ ಇರುತ್ತೆ. ಹಾಗಾಗಿ ಇದರಿಂದ ಏನಾಗುತ್ತೆ, ಹೈಡ್ರೋಪಾನಿಕ್ ಸಿಸ್ಟಮ್ನಲ್ಲಿ ಬೆಳೆಸ್ತಾರಂಥ ನಮ್ಮ ಬೀಜಗಳು ಮೊಳಕೆ ಹಿಡಿದು ಅದರ ಬೇರುಗಳು ಸಡಿಲವಾಗಿ ಈಸಿಯಾಗಿ ಬೆಳೆಯೋದಕ್ಕೆ ಮತ್ತು ನೀರಿನಲ್ಲಿರುವಂಥ ಪೌಷ್ಟಿಕಾಂಶಗಳನ್ನು, ಮಿನರಲ್ಸ್ಗಳನ್ನು ಎಳ್ಕೊಂಡು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ಎಲ್ಲ ಬೀಜಗಳು ನಾವು ಪಾಟಿಂಗ್ ಮಾಡಿದ ನಂತರ, ಅಂತಂದರೆ ನಾವು ಜರ್ಮಿನೇಷನ್ಗೆ ಟ್ರೈನಲ್ಲಿ ಹರಡಿದ ನಂತರ 4 ದಿನಗಳ ನಂತರ ಅವುಗಳ ಜರ್ಮಿನೇಷನ್ ಆಗುತ್ತೆ, ಅದು ಚಿಗುರೋದಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿ ರೆಡಿ ಮಾಡಿದಂಥ ಟ್ರೈಗಳನ್ನು ನಾವು ಲೈಟ್ ಶೇಡ್ ಏರಿಯಾದಲ್ಲಿ ಇಡಬೇಕಾಗತ್ತೆ. ಅಂತಾರೆ ಲೈಟ್ ಶೇಡ್ ಏರಿಯಾ ಅಂತಂದರೆ ಬೆಳಕು ಬೀಳ್ತಾ ಇರಬೇಕು, ಆ ಬೆಳಕು ಈ ಟ್ರೈಗಳ ಮೇಲೆ ಬೀಳಬಾರ್ದು, ಅದರ ಶಾಖ ಮಾತ್ರ ಇದಕ್ಕೆ ತಟ್ತಾ ಇರಬೇಕು. ಅಂತಂದರೆ ಕಿಟಕಿ ಹತ್ತಿರ ಸ್ವಲ್ಪ ಬೆಳಕಿರುವಂಥ ಜಾಗಗಳಲ್ಲಿ ಇದನ್ನು ಇಟ್ಕೊಂಡ್ರೆ ತುಂಬ ಅನುಕೂಲ, ಗಾಳಿ ಆಡ್ತಾ ಇತ್ತು ಅಂತಂದರೆ. ಇದರಿಂದ ಏನಾಗುತ್ತೆ ಅಂತಂದರೆ ಆ ಕೋಕೋಪೀಟ್ನಲ್ಲಿ ಬೆಳೆಯುವಂಥ ಬೂಸ್ಟ್ಗಳು ಬೆಳೆಯೋದಿಲ್ಲ. ನಾವೇನಾದರೂ ಮುಚ್ಚಿಟ್ವಿ ಅಥವಾ ಗಾಳಿ ಆಡದೇ ಇರೋವಂಥ ಜಾಗದಲ್ಲಿ ಇಟ್ವಿ ಅಂತಂದರೆ ಬೂಸ್ಟ್ಗಳು ತುಂಬ ಬೇಗ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಅಂಥ ಒಂದು ಮೈಕ್ರೋಗ್ರೀನ್ಸನ್ನು ನಾವು ಬಳಸಿದರೆ, ತಿಂದರೆ ನಮಗೆ ಫುಡ್ ಪಾಯ್ಸನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಗಾಳಿ ಚೆನ್ನಾಗಿ ಆಡುವಂಥ ಒಂದು ಜಾಗದಲ್ಲಿ ಕಿಟಕಿ ಹತ್ರ ಇಟ್ಟರೆ ತುಂಬ ಅನುಕೂಲ, ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಬಿಸಿಲಿನಲ್ಲಿ ಇಡಬಾರ್ದು. ಬಿಸಿಲಿನಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ
ಎಲ್ಲ ಗಿಡಗಳು ಬೆಳೆಯೋದಕ್ಕೆ ಮೊದಲೇ ಸತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಕೇವಲ ಬೆಳಕು ಮಾತ್ರ ಬೀಳ್ತಾ ಇರಬೇಕು, ಗಾಳಿ ಚೆನ್ನಾಗಿ ಬೀಸ್ತಾ ಇರಬೇಕು ಅಂಥ ಜಾಗದಲ್ಲಿ ಇಡಿ. ಈ ರೀತಿ ಪ್ರತಿಯೊಂದು ಟ್ರೈಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ತಮಗೆ ನಾನು 2 ರೀತಿಯ ವಿಧಾನ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಯೂಸ್ ಮಾಡಿದ್ದೀವಿ. ಇದು ತರಕಾರಿ, ಹೂವು, ಹಣ್ಣುಗಳಿಗೆಲ್ಲ ಬಳಸುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರು ರೆಡಿಮೇಡ್ ಇರೋದು. ಇದನ್ನು ಆನ್ಲೈನ್ ಮೂಲಕ ತರಿಸಿ ನಾವು ಬಳಸ್ತಾ ಇದ್ದೀವಿ. ನೀವು ಹತ್ತಿರದ ಕೃಷಿ ಅಂಗಡಿಯಲ್ಲಿ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿಯ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಯೂಸ್ ಮಾಡ್ಕೊಳ್ಳಿ. ಕೋಕೋಫಿಟ್ 50% ಮತ್ತು ಆರ್ಗ್ಯಾನಿಕ್ ಫರ್ಟಿಲೈಸರ್ 50% ಸಮ ಪ್ರಮಾಣದಲ್ಲಿ ಇದರ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳಿ. ಈ ಮಿಶ್ರಣವನ್ನು ಚೆನ್ನಾಗಿ ಕಲಿಸಿಕೊಳ್ಳಿ. ಅದರಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಉಂಡೆ ಥರ ಇರುತ್ತೆ, ಅದನ್ನೆಲ್ಲ ಪೌಡ್ರ್ ಮಾಡಿಬಿಟ್ಟು ಕ್ಲೀನಾಗಿ ಕೋಕೋಪಿಟ್ ಜೊತೆಗೆ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸ್ಕೊಂಡಂಥ ಒಂದು ಮಿಕ್ಸ್ಚರನ್ನು ನೀವು ಟ್ರೈನಲ್ಲಿ ಅರ್ಧ ಭಾಗಕ್ಕೆ ಹಾಕ್ಕೊಳ್ಳಿ. ಯಾಕೆಂತಂದರೆ ನಿಮಗೆ ಈ ಒಂದು ಪ್ರಯೋಗನ ಮಾಡಿ ತೋರಿಸ್ತಾ ಇರೋದು ಕಾರಣ ಏನು ಅಂತಂದರೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಿ ಬೆಳೆಸಿದಂಥ ಕೋಕೋಪಿಟಲ್ಲಿ ತುಂಬ ಬೇಗ ರಿಸಲ್ಟ್ ಬರುತ್ತಾ, ಅಥವಾ ನಾರ್ಮಲ್ ಕೋಕೋಪಿಟ್ ಹಾಕಿ ಬೆಳೆಸಿದ್ರೂ ಕೂಡ ರಿಸಲ್ಟ್ ಬರುತ್ತಾ, ಈ ಒಂದು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ತಮಗೆ ಕ್ಲಿಯರ್ ಮಾಡಬೇಕು ಅಂಥೇಳಿ ಈ ಒಂದು ಪ್ರಯೋಗ ಮಾಡಿ ತೋರಿಸ್ತಾ ಇದ್ದೀವಿ. ತಾವು ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಒಂದು ಮೀಡಿಯಾನ ಬಳಸ್ಬೋದು. ಮೀಡಿಯಾ ಅಂತಂದರೆ ಕೋಕೋಪಿಟನ್ನು ಬಳಸ್ಬೋದು, ಅಥವಾ ಆರ್ಗ್ಯಾನಿಕ್ ಮಿಕ್ಸ್ ಕೋಕೋಪಿಟನ್ನು ಬೇಕಾದರೂ ಬಳಸ್ಬೋದು. ಈ ವಿಡಿಯೋನ ಸಂಪೂರ್ಣ ನೋಡಿ, ರಿಸಲ್ಟ್ ಕೊನೆಗೆ ತಮಗೆ ಗೊತ್ತಾಗುತ್ತೆ ಯಾವುದರಲ್ಲಿ ಬೇಗ ರಿಸಲ್ಟ್ ಬಂದಿದೆ, ಯಾವುದರಲ್ಲಿ ರಿಸಲ್ಟ್ ಕಡಿಮೆ ಆಗಿದೆ ಅಂಥೇಳಿ. ಸೊ ಇಲ್ಲಿ ನಾನೀಗ ನಾರ್ಮಲ್ ಕೋಕೋಪಿಟ್ ಹಾಕ್ತಾಯಿದ್ದೀನಿ. ಇನ್ನೊಂದು ಬದಿಗೆ ಆರ್ಗ್ಯಾನಿಕ್ ಮಿಕ್ಸ್ ಮಾಡಿದಂಥ ಕೋಕೋಪಿಟ್ಟನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ. ಈಗ ಮೈಕ್ರೋಗ್ರೀನ್ಸ್ ಯಾವುದ್ರಿಂದ ನಾವು ಬೆಳೆಸ್ಕೋಬೋದು ಅನ್ನೋ ವಿಷಯನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದ್ಸಲಿ ರಿಮೈಂಡರ್ ಮಾಡ್ತೀನಿ. ಕ್ಯಾರೆಟ್ ಬೀಜಗಳು, ಮೂಲಂಗಿ ಬೀಜಗಳು, ಗೆಡ್ಡೆಕೋಸು ಬೀಜಗಳು, ಕಿರ್ಸಾಲೆ ಸೊಪ್ಪು, ಹತ್ತರಿಕೆ ಸೊಪ್ಪು, ಇನ್ನು ಕೆಲವು ಆನ್ಲೈನ್ ಮೂಲಕ ನೀವು ತರಿಸ್ಕೊಳ್ತೀರಾ ಅಂತಂದರೆ ಮಿಕ್ಸಿಂಗ್ ಮೈಕ್ರೋಗ್ರೀನ್ಸ್ ಬೀಜಗಳು ಕೂಡ ತಮಗೆ ತುಂಬ ಸುಲಭದಲ್ಲಿ ದೊರೆಯುತ್ತೆ. ಅದನ್ನು ಕೂಡ ರೆಡಿ ಮಾಡ್ಕೋಬೋದು. ಈಗ ಇದನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು 10 ದಿನಕ್ಕೆಲ್ಲ ಈ ಒಂದು ಮೈಕ್ರೋಗ್ರೀನ್ಸು ತಿನ್ನಲು ಬಳಸಲು ಯೋಗ್ಯವಾಗಿರುತ್ತೆ. ಈ ರೀತಿ ಬೆಳೆಸಿದಂಥ ಮೈಕ್ರೋಗ್ರೀನ್ಸನ್ನು ತಾವು ಬೇರು ಸಹಿತ ಕೀಳಬಾರ್ದು. ಬೇರಿನಿಂದ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮೇಲ್ಗಡೆ ಇರುವಂಥ ಎಲೆಗಳನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ತಣ್ಣೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಳಿ. ಜಾಲರಿ ಇರುವಂಥ ಒಂದು ವಸ್ತುಗಳನ್ನು ತಗೊಂಡು ಅದರಲ್ಲಿ ತಣ್ಣೀರನ್ನು ಮೇಲೆ ಸ್ಪ್ರೇ ಮಾಡಿಬಿಟ್ಟು ಚೆನ್ನಾಗಿ 2-3 ಸಲ ತೊಳ್ಕೊಳ್ಳಿ. ಅದರ ನಂತರ ಜಾಲರಿ ರೀತಿ ಇರುವಂಥ ಒಂದು ಪಾತ್ರೆಯಲ್ಲಿ ಅಥವಾ ಜಾಲರಿನಲ್ಲೇ ಅದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಿ. ಅದರ ನಂತರ ಇದನ್ನು ತಾವು ಅಡುಗೆ ಮಾಡೋದಕ್ಕೆ ಬಳಸ್ಕೋಬೋದು. ಅಂದರೆ ಸ್ಯಾಂಡ್ವಿಚ್ಚು, ಆಮ್ಲೆಟು, ಪಿಜ್ಜಾ, ಬರ್ಗರ್ ಇವುಗಳಲ್ಲೂ ಕೂಡ ಬಳಸ್ಕೋಬೋದು. ಮನೆಯಲ್ಲಿ ಮಾಡುವಂಥ ಪ್ರತಿಯೊಂದು ತರಕಾರಿ, ಕಾಯಿ ಪಲ್ಯ ಮೇಲೆ ಕೊತ್ತಂಬರಿ ಸೊಪ್ಪು ನಾವು ಲಾಸ್ಟಿಗೆ ಉದುರಿಸ್ತೀವಲ್ಲ, ಆ ರೀತಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿ ಉದುರಿಸ್ಕೋಬೋದು. ವೆಜ್ ಸಲಾಡ್, ಫ್ರೂಟ್ ಸಲಾಡಲ್ಲೂ ಕೂಡ ಬಳಸ್ಕೋಬೋದು. ಮಕ್ಕಳಿಗೆ ಬೆಳಗ್ಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡ್ತೀವಿ ಅಂತಂದರೆ ಅದರಲ್ಲೂ ಕೂಡ ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಬೇರಿನವರೆಗೆ ತಾವು ಕಟ್ ಮಾಡಿ ತಗೊಳ್ತೀನಿ ಅಂತಂದರೆ ಬೇರಿನಲ್ಲಿ ಮತ್ತು ಬೇರಿನ ಮೇಲ್ಭಾಗದಲ್ಲಿ ಕೆಲವು ಕಣ್ಣಿಗೆ ಕಾಣಿಸಿದಂತಹ ಅತಿ ಸೂಕ್ಷ್ಮವಾದಂತಹ ಕೆಲವು ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಇರುತ್ತೆ. ಅವುಗಳನ್ನು ತಿನ್ನೋದ್ರಿಂದ ಫುಡ್ ಪಾಯ್ಸನ್ ಕೂಡ ಆಗ್ಬೋದು. ಸೊ ಹಾಗಾಗಿ ತಾವು ಅದರ ಮೇಲ್ಭಾಗದ ಬೆಳೆಯನ್ನು ಮಾತ್ರ ತಗೊಂಡು ಬಳಸ್ಕೊಳ್ಳಿ. ಮತ್ತು ಇದು ಬೆಳೆಯುತ್ತೆ ಅಂತೇಳಿ ತಿಳ್ಕೊಬೇಡಿ, ಇದು ಬೆಳೆಯೋದಿಲ್ಲ. ಕೆಲವೊಂದು ಸಸ್ಯಗಳು ಒಂದು ಬಾರಿಗೆ ನೀವೇನು ಹಾರ್ವೆಸ್ಟ್ ಮಾಡ್ಕೊಳ್ತೀರಾ ಅಲ್ಲಿಗೆ ಕ್ಲೋಸ್ ಅದು.
ಮತ್ತು ಬೇರೆ ಒಂದು ಬೀಜಗಳನ್ನು ನಾವು ರೆಡಿ ಮಾಡಿ ಹಾಕ್ಕೋಬೇಕಾಗತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಯಾವತ್ತೂ ಕೂಡ ಬುಡದ ಹತ್ತಿರದವರೆಗೂ ಕಟ್ ಮಾಡಿಬಿಟ್ಟು ಈ ಮೈಕ್ರೋಗ್ರೀನ್ಸನ್ನು ಯಾವುದೇ ಮೈಕ್ರೋಗ್ರೀನ್ಸ್ ಆಗಲಿ ಬಳಸಬಾರ್ದು. ನೀವು ಮನೆಯಲ್ಲೇ ಬೆಳೆಸ್ಕೊಂಡ್ಬಿಟ್ಟು ತಿನ್ನೋದ್ರಿಂದ ನಿಮಗೆ ಫುಡ್ ಪಾಯ್ಸನಿಂಗ್ ಪ್ರಾಬ್ಲಮ್ಗಳು ಕಡಿಮೆ ಇರುತ್ತೆ. ಅದನ್ನು ಯಾವತ್ತೂ ಕೂಡ ಮೈಂಡಲ್ಲಿ ಇಟ್ಕೊಂಡು ಮೈಕ್ರೋಗ್ರೀನ್ಸನ್ನು ಮನೆಯಲ್ಲೇ ಬೆಳೆಸ್ಕೊಂಡು ಆರೋಗ್ಯವಾಗಿ ತಿನ್ನಿ. ಈ ಮೈಕ್ರೋಗ್ರೀನ್ಸನ್ನು ಬಳಸ್ಕೊಂಡು ತಿನ್ನೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತೇಳಿ ತಿಳಿಸ್ತೀನಿ. ಇಲ್ಲಿ ನಾನು ಒಂದು ಬ್ಲೂ ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದೀನಿ. ಈ ಬ್ಲೂ ಸ್ಟಿಕ್ಕರ್ ಅಂಟಿಸ್ತಾ ಇರೋ ಕಾರಣ ಏನು ಅಂತಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಳಸಿರೋಂಥ ಪ್ರದೇಶ ಅಂಥೇಳಿ ಗುರುತಿರೋದಕ್ಕೆ ಅಂತೇಳಿ ಇದನ್ನು ಬಳಸಿದ್ದೀನಿ. ಮುಂದೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ನೋಡ್ತಾ ಹೋಗಿ. ಟ್ರೇನ ನೀರನ್ನು 2 ದಿನಕ್ಕೊಂದ್ಸಲಿ ಬದಲಾಯಿಸೋದು ಮರಿಬೇಡಿ. ಯಾವ ಒಂದು ಭಾಗದಲ್ಲಿ ಯಾವ ರೀತಿ ಬೆಳೆ ಬರುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಐಡೆಂಟಿಫಿಕೇಷನ್ಗೆ ಅಂತೇಳಿ ಈ ಬ್ಲೂ ಸ್ಟಿಕ್ಕರನ್ನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಅದರ ಮೇಲೆ ನಾವು ಯಾವ್ಯಾವ ಜಾಗಕ್ಕೆ ನಾವು ಕೋಕೋಪಿಟ್ ಬಳಸಿದೆ ಅಲ್ಲಿಗೆ ಕೋಕೋಪಿಟ್ ಬಳಸ್ತಾ ಇದ್ದೀವಿ. ಕೋಕೋಪಿಟ್ ಮತ್ತು ಆರ್ಗ್ಯಾನಿಕ್ ಗೊಬ್ಬರ ಬಳಸಿರೋವಂಥ ಒಂದು ಮಿಶ್ರಣವನ್ನು ಬೀಜಗಳನ್ನು ಈ ರೀತಿ ಹರಡ್ಕೊಂಡು ಅದ್ರ ಮೇಲೆ ಒಂದು ತೆಳುವಾದ ಲೇಯರನ್ನು ನಾವು ಇದೇ ರೀತಿ ಇಲ್ಲಿ ತೋರಿಸ್ತಾ ಇರೋ ರೀತಿ ಹಾಕ್ಕೋಬೇಕಾಗತ್ತೆ. ತುಂಬ ದಪ್ಪವಾದ ಲೇಯರ್ ಹಾಕ್ಕೊಂಡ್ರೆ ಬೀಜಗಳು ಮೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ತೆಳುವಾದ ಲೇಯರು ಈ ರೀತಿ ಪೋರ್ ಮಾಡ್ಕೊಳ್ಳಿ. ಬೀಜಗಳು ಕಾಣಿಸ್ಬಾರ್ದು, ತೆಳುವಾಗಿರಬೇಕು. ನಾವು ಹಾಕುವಂಥ ಒಂದು ಕೋಕೋಪಿಟ್ ಆಗಲಿ ಅಥವಾ ಮಿಕ್ಸಿಂಗ್ ಗೊಬ್ಬರ ಆಗಲಿ, ಇದಕ್ಕೆ ನಾವಿಲ್ಲಿ ಮಣ್ಣನ್ನು ಬಳಸ್ತಾ ಇಲ್ಲ, ಕೇವಲ ಕೋಕೋಪಿಟನ್ನು ಬಳಸ್ತಾ ಇದ್ದೀವಿ. ಕೋಕೋಪಿಟ್ ಎಲ್ಲ ತಮಗೆ ಈಸಿಯಾಗಿ ಆನ್ಲೈನ್ ಮೂಲಕ ಬೇಕಾದರೂ ದೊರೆಯುತ್ತೆ, ಅಥವಾ ಯಾವುದಾದ್ರೂ ಕೃಷಿ ಅಂಗಡಿಗಳಲ್ಲಿ ಕೂಡ ದೊರೆಯುತ್ತೆ. ಒಳ್ಳೆ ಕ್ವಾಲಿಟಿಯ ಒಂದು ಕೋಕೋಪಿಟನ್ನು ಬಳಸಿ. ಇದರಿಂದ ಏನಾಗುತ್ತೆ ಅಂತಂದರೆ ಫಂಗಸ್ಸು ಬ್ಯಾಕ್ಟೀರಿಯಾ ಬೆಳೆಯುವಂಥ ಚಾನ್ಸಸ್ಗಳು ತುಂಬ ಕಡಿಮೆ ಆಗುತ್ತೆ. ಯಾವ ರೀತಿ ಬೇಕೋ ಆ ರೀತಿ ಒಂದು ಕೋಕೋಪಿಟಲ್ಲಿ ಬೆಳೆಸ್ತೀರಾ, ಮೀಡಿಯಾದಲ್ಲಿ ಬೆಳೆಸ್ತೀರಾ ಅಂತಂದರೆ ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾಗಳು ಬೆಳೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಿಮಗೆ ತೊಂದರೆಯನ್ನು ಕೂಡ ಉಂಟು ಮಾಡುತ್ತೆ. ನೀವು ಇದೇ ಒಂದು ಮೆಥಡನ್ನು ಕೇವಲ ಟಿಶ್ಯೂ ಪೇಪರ್ನ ಬಳಸಿಬಿಟ್ಟು ಕೂಡ ಮಾಡ್ಕೋಬಹುದು. ಅದರ ಬಗ್ಗೆ ನಿಮಗೆ ಒಂದು ವಿಡಿಯೋ ಬೇಕು ಅಂತಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದರ ಒಂದು ಪ್ರಯೋಗಾತ್ಮಕ ವಿಡಿಯೋ ಕೂಡ ಮಾಡಿ ತಮಗೆ ತಲುಪೋದಕ್ಕೆ ನಾವು ಖುಷಿ ಪಡ್ತೀವಿ. ಅತಿ ಹೆಚ್ಚು ಕಾಮೆಂಟ್ ಬಂದಷ್ಟು ಆ ಒಂದು ವಿಡಿಯೋ ಮಾಡೋದಕ್ಕೆ ನಾವು ಸಂತೋಷ ಪಡ್ತೀವಿ. ಈ ರೀತಿ ಎಲ್ಲ ತೋರಿಸಿರೋ ರೀತಿಯೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳಿ. ಇವೆಲ್ಲ ತುಂಬ ಈಸಿಯಾಗಿ ಬೆಳೆಸ್ಕೋಬೋದು, ತುಂಬ ಕಷ್ಟದ ಕೆಲಸ ಏನಿಲ್ಲ. ನೋಡಿ, ಇಷ್ಟು ಮಾತ್ರ ನೀರು ಮೇಲೆ ಬರೋ ಹಾಗೆ ನೋಡಿಕೊಂಡು ನೀವು ಟ್ರೈಯನ್ನು ಇಟ್ಟು ಆರಾಮಾಗಿ ಗಾಳಿ ಬರುವಂಥ ಜಾಗದಲ್ಲಿ ಇಟ್ಲಿ ಅಂತಂದರೆ ತುಂಬ ಈಸಿಯಾಗಿ ಈ ಒಂದು ಬೆಳೆಯನ್ನು ತಾವು ಮನೆಯಲ್ಲೇ ಬೆಳೆಸ್ಕೋಬೋದು. ಮಕ್ಕಳೊಂದಿಗೆ ಸೇರಿ ಈ ಒಂದು ಬೆಳೆಯನ್ನು ಬೆಳೀರಿ. ಆ ಚಿಗುರು ಹೊಡೆದಾಗ ಆ ಚಿಗುರು ಬರೋದೆಲ್ಲ ಮಕ್ಕಳು ನೋಡ್ತಾ ಇದ್ರು ಅಂತಂದರೆ ತುಂಬ ಖುಷಿ ಪಡ್ತಾರೆ. ಪ್ರತಿನಿತ್ಯ ಅವರಿಗೊಂದು ಪ್ರಯೋಗ ಆಗಿರುತ್ತೆ, ನೋಡ್ತಾರೆ, ಅವ್ರಿಗೂ ಕೂಡ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಅವ್ರ ಕೈಯಲ್ಲೇ ಈ ಬೀಜನ ಹಾಕಿಸಿ ಅವರು ಬೆಳೆಸಿದಂಥ ಒಂದು ಗಿಡಗಳು ಸಸಿಗಳು ಯಾವ ರೀತಿ ಬೆಳೆದಿದ್ದಾವೆ ಅಂತೇಳಿ ಅವ್ರಿಗೂ ತುಂಬ ಖುಷಿಯಾಗುತ್ತೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಅವ್ರಿಗೂ ಕೂಡ ಮುಂದೆ ಗಿಡಗಳು ಸಸಿಗಳನ್ನು ಬೆಳೆಸುವಂಥ ಒಂದು ವಿಧಾನ, ಒಂದು ಸೈಂಟಿಫಿಕ್ ರೀಸನ್ಗಳು, ಯಾವ ರೀತಿ ಬೆಳೆಸಬೇಕು, ಪ್ರಯೋಗಗಳು ಮನೆಯಿಂದನೇ ಪ್ರಾರಂಭ ಆಗಲಿ. ಇವೆಲ್ಲ ನೆನಪಿಟ್ಕೊಳ್ಳೋಂಥ ಮೆಮೊರಬಲ್ ಮೂಮೆಂಟ್ಸ್ ಆಗ್ತವೆ. ಅವ್ರ ಮನಸ್ಸಿನಲ್ಲಿ ಅಚ್ಚಳಿದೆಳೆ ಹುರಿಯುತ್ತೆ. ಸೊ ಇಂಥ ಪ್ರಯೋಗಗಳನ್ನು ತಾವು ಮನೆಯಲ್ಲಿ ಮಾಡಿ. ಮತ್ತು ಈ ಎಲ್ಲ ಮೈಕ್ರೋಗ್ರೀನ್ಸನ್ನು ತಾವು ಬಳಸೋದ್ರಿಂದ ವಿಟಮಿನ್ ಸಿ, ಕೆ, ಎ, ಡಿ, ಇ ಈ ಎಲ್ಲ ಒಂದು ವಿಟಮಿನ್ಗಳು ಮೈಗೆ ಆರೋಗ್ಯಕ್ಕೆ ಸಿಗುತ್ತೆ. ಇದರಿಂದ ಸ್ಕಿನ್ ಕೂಡ ತುಂಬ ಸ್ಮೂತಾಗಿ, ಸಾಫ್ಟಾಗಿ, ಎಲಾಸ್ಟಿಸಿಟಿ ಲೆಕ್ಕದಲ್ಲಿರುತ್ತೆ. ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತೆ. ಹಾಗಾಗಿ ಈ ಒಂದು ಮೈಕ್ರೋಗ್ರೀನ್ಸನ್ನು ನಾವು ತುಂಬ ಚೆನ್ನಾಗಿ ಬಳಸ್ಕೊಂಡಷ್ಟು ಕೂಡ ನಮ್ಮ ಆರೋಗ್ಯ ತುಂಬ ಕ್ಲೀನಾಗಿರುತ್ತೆ. ಡಯಟಿಂಗ್ ಸಿಸ್ಟಮ್ನಲ್ಲಿ ಮತ್ತು ಕ್ಯಾಲೋರೀಸು ಕೂಡ ಹೆಚ್ಚು ಬೇಕು ಅಂತಂದರೆ ಹೆಚ್ಚಿಗೆ ತೊಗೋಬೋದು, ಕಡಿಮೆ ಕ್ಯಾಲೋರೀಸ್ ಕೂಡ ಇದರಲ್ಲಿರುತ್ತೆ. ಮತ್ತು ಇದರಿಂದ ತೂಕ ಕೂಡ ಕಡಿಮೆ ಆಗುತ್ತೆ, ಬೊಜ್ಜು ಕೂಡ ಕರಗುತ್ತೆ. ಸೊ ಆ ಉದ್ದೇಶದಿಂದನೇ ಈ ಮೈಕ್ರೋಗ್ರೀನ್ಸನ್ನು ಈಗ ತುಂಬ ಅತಿ ಹೆಚ್ಚಾಗಿ ಎಲ್ಲ ಕಡೆ ಬಳಸ್ತಾರೆ. ಈ ರೀತಿ ಬೆಳೆಸಿದ ನಂತರ ತಮಗೆ ರಿಸಲ್ಟು 4 ದಿನಕ್ಕೆ ಈ ರೀತಿ ಸಣ್ಣದಾಗಿ ಮೊಳಕೆ ಹೊಡೆಯುತ್ತೆ. ಪ್ರತಿಯೊಂದು ಕೂಡ ನಾನು ಇಲ್ಲಿ
ಮೇಲೆ ಎಷ್ಟೆಷ್ಟು ದಿನಕ್ಕೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಬೀಜ ಬೆಳೆಯೋದಕ್ಕೆ ಟೈಮು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದರಲ್ಲಿ ನಾವು ನೋಡಿ, ಇದು ಕೊತ್ತಂಬರಿ ಹಾಕಿರೋಂತಹ ಒಂದು ಟ್ರೈ. ಇದರ ಬೆಳವಣಿಗೆ ತುಂಬ ಲೇಟಾಗುತ್ತೆ. ಇದು ಗೋಧಿ, ಹೆಸರುಕಾಳು, ಮೆಂತೆ ತುಂಬ ಬೇಗನೆ ಚಿಗುರೋದು ಮೊಳೆಯುತ್ತೆ. ಕೊತ್ತಂಬರಿಗೆ ಮಾತ್ರ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಕೊತ್ತಂಬರಿ ಬೆಳೆ ಬರೋದಕ್ಕೆ ಹೆಚ್ಚು ಕಡಿಮೆ ಒಂದು 6 ದಿನನಾದರೂ ಬೇಕು ಮೊಳೆಯೋದಕ್ಕೆ. ಮೊಳೆತ ನಂತರ ಸಂಪೂರ್ಣವಾಗಿ ನಾವು ಹಾರ್ವೆಸ್ಟ್ ಮಾಡಬೇಕು ಕೊತ್ತಂಬರಿ ಅಂತಂದರೆ 45 ದಿನಗಳ ನಂತರ ಮಾಡ್ಕೋಬೋದು. ಆಗ ಮಾತ್ರ ಚೆನ್ನಾಗಿ ಅದರ ಬೆಳೆ ಬಂದಿರುತ್ತೆ. ಇಲ್ಲಿ ಮೆಂತೆ ಮತ್ತು ಇತರ ಬೀಜಗಳ ಒಂದು ಮೈಕ್ರೋಗ್ರೀನ್ಸನ್ನು 2 ಎಲೆ ಅಥವಾ 3 ಎಲೆ ಬಂದ ತಕ್ಷಣವೇ ಹಾರ್ವೆಸ್ಟ್ ಮಾಡಿಕೊಂಡು ನಾವು ಬಳಸ್ಕೋಬೋದು. ಈ ಒಂದು ಗೋಧಿಯ ಸಸಿಗಳನ್ನು 6ನೇ ದಿನದಿಂದ ನಾವು ಹೊರಗಡೆ ಬಿಸಿಲಿಗೆ ಸ್ವಲ್ಪ ಇಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಮೇಲ್ಗಡೆ ಇರುವಂಥ ಒಂದು ಎಲೆಗಳು ಗ್ರೀನ್ ಆಗಿರುತ್ತೆ, ಕೆಳಗಡೆ ಸ್ವಲ್ಪ ಹಸಿರಾಗಿರುತ್ತೆ. ಅಂಥ ಒಂದು ಪೊಸಿಷನಲ್ಲಿ ಮಣ್ಣಿನಿಂದ ಕೆಳಗೆ 1 ಇಂಚ್ ಬಿಟ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ತಾವು ಜ್ಯೂಸನ್ನು ಬೇಕಾದರೂ ಮಾಡಿಕೊಂಡು ಬಳಸ್ಕೋಬೋದು. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಇದರ ಜ್ಯೂಸನ್ನು ಮಾಡಿಕೊಂಡು ಬೇಕಾದರೆ ತಾವು ಕುಡಿದ್ರಿ ಅಂತಂದರೆ ಒಳ್ಳೆಯ ಸದೃಢವಂಥ ಆರೋಗ್ಯ ತಮ್ಮದಾಗಿಸ್ಕೋಬೋದು. ಇದಕ್ಕೋಸ್ಕರ ನೀವು ಒಂದು 6ರಿಂದ 7 ಟ್ರೈಗಳನ್ನು ರೆಡಿ ಇಟ್ಕೊಂಡ್ರೆ ಪ್ರತಿನಿತ್ಯ ಅದರ ಬೆಳೆ ನಿಮಗೆ ಸಿಕ್ಬಿಡುತ್ತೆ. ಒಂದು ಸೆಟ್ ಮುಗಿದ ತಕ್ಷಣ ಇನ್ನೊಂದು ಸೆಟ್ಟಿಗೆ ನೀವು ಹಾಕ್ಕೊಂಡ್ರಿ ಅಂತಂದರೆ ಪ್ರತಿನಿತ್ಯ ಇದರ ಬೆಳೆಯನ್ನು ಕಂಟಿನ್ಯೂ ಮಾಡ್ಕೋಬೋದು. ಗೋಧಿಯನ್ನು ತುಂಬ ಕಡಿಮೆ ರೇಟಿಗೆ ನಿಮಗೆ ಸಿಗುತ್ತೆ. ನೋಡಿ, ಕೊತ್ತಂಬರಿ ಗಿಡಗಳು ಈಗ ಮೊಳೆತಿದ್ದಾವೆ. ಅದರಲ್ಲೂ ಕೂಡ ಇದಕ್ಕೆ ನಾವು ಗೊಬ್ಬರ ಹಾಕಿರುವಂಥ ಜಾಗದಲ್ಲಿ ಮಾತ್ರ ಚೆನ್ನಾಗಿ ಮೊಳೆತಿದೆ. 10ನೇ ದಿನಕ್ಕೆ ಈ ರೀತಿ ರಿಸಲ್ಟ್ ಬಂದಿದೆ. ನೋಡಿ, ಕೇವಲ ಕೊಕೋಪಿಟ್ ಇರುವಂಥ ಜಾಗದಲ್ಲಿ ಕಡಿಮೆ ಬೆಳವಣಿಗೆ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಕೊತ್ತಂಬರಿ ಬೀಜಕ್ಕೆ ಮಾತ್ರ ಸ್ವಲ್ಪ ಗೊಬ್ಬರ ಬೇಕು. ಇದರ ಬಗ್ಗೆ ಈ ಪ್ರಯೋಗದಿಂದ ರಿಸಲ್ಟ್ ಗೊತ್ತಾಯಿತು. ಇಲ್ಲಿ ಬೂಸ್ಟ್ ಬಂದಿದೆ ನೋಡಿ, ತಾವು ಮುಚ್ಚಿ ಗಾಳಿ ಆಡದೇ ಇರೋವಂಥ ಜಾಗದಲ್ಲಿ ಇಟ್ರಿ ಅಂತಂದರೆ ಈ ರೀತಿ ಬೂಸ್ಟ್ ಬರುತ್ತೆ. ತೇವಾಂಶ ಹೆಚ್ಚಾಗಿ ಈ ಬೂಸ್ಟು ಉತ್ಪತ್ತಿ ಆಗುತ್ತೆ. ಇದರಿಂದ ಗಿಡಗಳು ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಶಾಖ ಇರುವಂಥ ಜಾಗದಲ್ಲಿ, ಗಾಳಿ ಆಡುವಂಥ ಜಾಗದಲ್ಲಿ ಇಟ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಲೈಕ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹೊಸೊಬ್ಬರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರಿ ಅಂತಂದರೆ ಅವರು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅನ್ನೋಂಥ ಬಟನ್ ಪ್ರೆಸ್ ಮಾಡಿದರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಕ್ಷಣ ತಲುಪುತ್ತೆ. ಸರ್ವೇ ಜನ ಸುಖಿನೋ ಅಂತ ಈ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರಗಳು.